ಶ್ರೀ ಶನೀಶ್ವರ ದೇವಸ್ಥಾನ ಪದವು ಕುಲಶೇಖರ ಮಂಗಳೂರು. ಇಲ್ಲಿ ಶ್ರೀ ಶನೀಶ್ವರ ಮಹಾಗಣಪತಿ ದುರ್ಗಾದೇವಿಯ ಬಿಂಬ ಪ್ರತಿಷ್ಠೆ ಬ್ರಹ್ಮ ಕಲಶಾಭಿಷೇಕ ಇದೆ. ಏಪ್ರಿಲ್ 18ರ ಶನಿವಾರದಿಂದ ಏಪ್ರಿಲ್ 24ರ ಶುಕ್ರವಾರದ ತನಕ ವಿವಿಧ ಧಾರ್ಮಿಕ, ತಾಂತ್ರಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಜರುಗಲಿದೆ. ಹಾಗೆಯೇ ದೇವಸ್ಥಾನ ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಂಡಿದೆ, ಹಾಗೆಯೇ ದೇವಸ್ಥಾನ ಈಗ ಎಷ್ಟು ಹಂತದ ಕೆಲಸ ಕಾರ್ಯಗಳನ್ನ ಮಾಡಿದೆ ಅನ್ನೋದನ್ನ ನೋಡ್ಕೊಂಡು ಬರ. ಕಳೆದ ಹಲವಾರು ವರ್ಷಗಳಿಂದ ಈ ಭಾಗದ ನಮ್ಮ ಪ್ರಮುಖರಾಗಿರುವಂಥ ರಾಮಚಂದ್ರ ಚೌಟ ಅವರೊಂದು ಹಿಂದೂ ಯೋಜನೆಯ ಪ್ರಮುಖರು. ಹಿಂದೂ ಯೋಜನೆಯ ಈ ಭಾಗದ ಘಟಕವನ್ನು ಇಲ್ಲಿ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಬಹಳ ಸಣ್ಣದಾದಂಥ 4 ಸೆಂಟ್ಸಿನ ಜಾಗದಲ್ಲಿ ಒಂದು ಸಣ್ಣದಾದ ಶನೀಶ್ವರ ಮಂದಿರದ ಒಂದು ಫೋಟೋವನ್ನು ಇಟ್ಟು ಪೂಜಾ ಮಾಡಿಕೊಂಡು ಅಲ್ಲಿ ಹಿಂದೂ ಯೋಜನೆಯ ಆ ಒಂದು ಘಟಕವನ್ನು ಪ್ರಾರಂಭ ಮಾಡುವಂಥ ಕೆಲಸ ಕಾರ್ಯಗಳಾಯಿತು. ತದನಂತರ ಭಕ್ತಾಭಿಮಾನಿಗಳು ಸೇರಿಕೊಂಡು ಪುನರಪಿ ಒಂದು 8 ಸೆಂಟ್ಸ್ ಜಾಗವನ್ನು ಖರೀದಿ ಮಾಡಿ ಈಗ ಪುನರಪಿ ಈ ಒಂದು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಇನ್ನೊಂದು 20 ಸೆಂಟ್ಸ್, ಒಟ್ಟಾರೆ 32 ಸೆಂಟ್ಸ್ ಜಾಗದಲ್ಲಿ ಒಂದು ಉತ್ತಮವಾದಂಥ ಭವ್ಯವಾದಂಥ ಶನೀಶ್ವರ ಮಂದಿರ ಈಗಾಗಲೇ ನಿರ್ಮಾಣಗೊಂಡಿದೆ. ನಾಡ್ದು 18 ತಾರೀಕು ಏಪ್ರಿಲ್ನಿಂದ 24 ತಾರೀಕು ಏಪ್ರಿಲ್ ತನಕ ಇಲ್ಲಿ ಬಿಂಬ ಪ್ರತಿಷ್ಠೆ, ಅದೇ ರೀತಿ ಶನೀಶ್ವರ ದೇವಸ್ಥಾನದ ಮಹಾಯಾಗ ಮತ್ತು ಗಣಪತಿ ಮತ್ತು ಇನ್ನಿತರ ಪರಿವಾರ ದೇವರುಗಳ ಪ್ರತಿಷ್ಠೆ, ಅನ್ನ ಸಂತರ್ಪಣೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಅದರೊಟ್ಟಿಗೆ ಬ್ರಹ್ಮಕಲಶೋತ್ಸವದ ವಿಶೇಷವಾದಂಥ ಕಾರ್ಯಕ್ರಮಗಳು, ಇದು ಎಲ್ಲವೂ ಬಹಳ ದೊಡ್ಡದಾಗಿ ನಡೆಯಬೇಕಿದೆ. 19 ತಾರೀಕು ಬೆಳಿಗ್ಗೆ 9 ಗಂಟೆಯಿಂದ ಶರವು ಗಣಪತಿ ದೇವಸ್ಥಾನದಿಂದ ಹಸಿರು ಹೊರೆ ಕಾಣಿಕೆಯ ಮೆರವಣಿಗೆ ಇಲ್ಲಿ ಬರಲಿಕ್ಕಿದೆ. ಹಾಗಾಗಿ ಸಾವಿರಾರು ಭಜಕರು ಇಲ್ಲಿ ಭಾಗವಹಿಸ್ತಾರೆ. ಈ ಪರಿಸರದ ಪ್ರತಿಯೊಂದು ಮನೆಗಳಿಂದ ಜನರು ಭಾಗವಹಿಸ್ತಾ ಇದ್ದಾರೆ. ಸರಿಸುಮಾರು 20 ಸೆಂಟ್ಸ್ ಜಾಗವನ್ನು ಈಗಾಗಲೇ ಖರೀದಿ ಮಾಡಲಿಕ್ಕೆ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ಬಹಳ ಸಣ್ಣ ಮೊತ್ತದಲ್ಲಿ ದೇವಸ್ಥಾನವನ್ನು ಮಾಡಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಮಾಡಿದಂಥ ನಾವು ಖರ್ಚು ವೆಚ್ಚಗಳು ಅತ್ಯಧಿಕವಾಗಿ ಜಾಗ ಖರೀದಿಯಿಂದ ಹಿಡಿದು ನಮ್ಮ ಆಲೋಚನೆಗಳು, ಯೋಚನೆಗಳು ಬದಲಾಗುವಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಬಹಳ ದೊಡ್ಡ ರೀತಿಯ ಸಹಕಾರವನ್ನು ಯಾಚಿಸ್ತಾ ಇದ್ದೇನೆ. ಒಟ್ಟಾರೆ ಈ ದೇವಸ್ಥಾನದ ಒಂದು ವಿಶೇಷವಾದಂಥ ನೇತೃತ್ವದಲ್ಲಿ ನನಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಂಥ ರಾಮಚಂದ್ರ ಚೌಟ್ರಿ ಇರ್ಬೋದು, ಭಾಸ್ಕರ್ ಚಂದ್ರ ಶೆಟ್ಟಿ ಇರ್ಬೋದು, ನವನೀತ್ ಶೆಟ್ಟಿ ಇರ್ಬೋದು, ಅಥವಾ ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಅಥವಾ ಈ ಭಾಗದ ಎಲ್ಲ ನಮ್ಮ ನಿಕಟಪುರ ಮಹಾನಗರ ಪಾಲಿಕೆ ಸದಸ್ಯರು ಇರ್ಬೋದು, ಅಥವಾ ಎಲ್ಲ ಬಂಧು ಮಿತ್ರರು, ಪದವಿನ ಮನೆತನದ ಬಂಧುಗಳು, ಈ ವಿಜಯಾರಣ್ಯ ಮಹಿಳಾ ಮಂಡಳಿಯ ಅಧ್ಯಕ್ಷರು, ಮಹಿಳಾ ವ್ಯವಸ್ಥೆಯ ಇವರೆಲ್ಲರ ಸಹಕಾರದಿಂದ ಇದು ಯಶಸ್ವಿಯಾಗಿ ಬಹಳ ಜೋರಿನಲ್ಲಿ ನಡೀತಾ ಇದೆ. ನಾನು ಇಷ್ಟೇ ಹೇಳ್ತೇನೆ, ಶನಿದೇವರ ಕೃಪಾ ಕಟಾಕ್ಷ ಎಲ್ರಿಗೂ ಬೇಕು, ಶನಿದೇವರ ಆಶೀರ್ವಾದ ಎಲ್ರಿಗೂ ಬೇಕು. ಶನಿದೇವರು ನಮ್ಮ ಬೆನ್ನ ಹಿಂದೆ ನಿಂತರೆ ಎಲ್ಲವೂ ಯಶಸ್ವಿ ಆಗುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಮಗೆ ಬೇಕಾದ ಹಾಗೆ ಆ ಶನಿದೇವರು ನಮ್ಮ ಬೆನ್ನ ಮೇಲೆ ಹಿಂದುಗಡೆ ನಿಂತುಕೊಳ್ಬೇಕು ಅಂತ ಹೇಳಿದ್ರೆ ಮಂಗಳೂರು ನಗರ ಭಾಗದಲ್ಲಿ ಎಲ್ಲಿಯೂ ಕೂಡ ಶನಿದೇವರಿಲ್ಲ. ಹಾಗಾಗಿ ಇಲ್ಲಿ ಶನಿದೇವರದಲ್ಲಿ ಬಂದು ತಮ್ಮ ಈ ಕಷ್ಟಗಳನ್ನು ಹೇಳ್ಕೊಳ್ಳೋ ಮುಖಾಂತರ, ಇಲ್ಲಿ ತಮ್ಮ ತನು ಮನ ಧನದ ಸಹಕಾರವನ್ನು ಕೊಡುವ ಮುಖಾಂತರ, ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಾಗುವ ಮುಖಾಂತರ ತಮ್ಮ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕು ಅಂತ ಹೇಳ್ತೇನೆ. 18 ತಾರೀಕಿನಿಂದ 24 ತಾರೀಕು ತನಕ ಸಾವಿರ ಜನರು ಭಕ್ತಾಭಿಮಾನಿಗಳು ಬರುವಂತ ನಿರೀಕ್ಷೆಯಲ್ಲಿ ಇಡೀ ಪದವು ಗ್ರಾಮದ ಭಕ್ತಾಭಿಮಾನಿಗಳು ಬರ್ತಾರೆ. ಹಾಗಾಗಿ ನಾನು ದೇವರ ಹತ್ರ ಕೇಳ್ಕೊಳ್ಳುವಂಥದ್ದು, ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ಒಳ್ಳೆಯದಾಗಲಿ. ಯಾರಾದರೂ ಈ ಜಾಗಕ್ಕಾಗಿ 1 ಸೆಂಟ್ಸ್ ಹಣವನ್ನು ಕೊಡ್ತಾರೆ ಅಂತ ಹೇಳಿದ್ರೆ 8 ಲಕ್ಷ ರೂಪಾಯಿ ಆ ಜಾಗದ ಬೆಲೆ ಇದೆ. ಅದೇ ರೀತಿಯಲ್ಲಿ ಅರ್ಧ ಸೆಂಟ್ಸು, 1/4 ಸೆಂಟ್ಸು, 10 ಚದರ ಮಾಡಿ ಅದನ್ನ ಕೊಡುವಂತ ಅವಕಾಶಗಳಿದೆ. ಒಟ್ಟಾರೆ ಎಲ್ಲ ಕಾರ್ಯಕ್ರಮಗಳಾದ ನಂತರ ಒಂದೇ 1 ರೂಪಾಯಿ ಕಡಿಮೆ ಆಗದೆ, ಕೊರತೆ ಆಗದೆ ಈ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳುವಂತ ಚಿಂತನೆಯೊಂದಿಗೆ ಕದ್ರಿ ನವನೀತ್ ಶೆಟ್ಟರಿಂದ ಹಿಡಿದು ಭಾಸ್ಕರ್ ಚಂದ್ರ ಶೆಟ್ಟರು, ರಾಮಚಂದ್ರ ಚೌಟ್ರು,
ಯಶೋಧರ್ ಚೌಟ್ರು, ಹಿಂದೂ ಯುವ ಸೇನೆ, ವಿಜಯಕ್ಕ, ಕಾರ್ಪೊರೇಟರ್ಗಳು, ನಾವೆಲ್ಲರೂ, ನಳಿನ್ ಕುಮಾರ್ ಕಟೀಲ್ರು ಎಲ್ಲರೂ ನಾವು ದುಡಿತಾ ಇದ್ದೇವೆ. ಈ ದುಡಿತಕ್ಕೆ ವಿಶೇಷವಾಗಿ ಜನರು ಸ್ಪಂದಿಸ್ತಾ ಇದ್ದಾರೆ. ಇನ್ನಷ್ಟು ಸ್ಪಂದಿಸಬೇಕು, ಈ ಕಾರ್ಯ ಯಶಸ್ಸಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ, ಇದಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ಇನ್ನಷ್ಟು ಜನರು ಬರಲಿ, ಈ ದೇವಸ್ಥಾನಕ್ಕೆ ಬರಲಿ. ಹೊಸತಾದ ಒಂದು ಸಣ್ಣ ಮಂದಿರದಲ್ಲಿ ದೊಡ್ಡ ದೇವಸ್ಥಾನ ಆಗ್ತಾ ಇದೆ. ಇದಕ್ಕೆ ಸಹಕಾರವನ್ನ ಕೊಡ್ತಾ ಅವರ ಕಷ್ಟವನ್ನ ನಿವಾರಣೆ ಆಗಲಿ ಅಂತ ಮಾತನ್ನು ಹೇಳ್ತಾ, ನಾನು ಈ ಕಾರ್ಯಕ್ರಮಕ್ಕೆ ತನು ಮನದರದ ಸಹಕಾರವನ್ನ ಯಾಚಿಸ್ತಾ ಶುಭವನ್ನ ಕೊಡ್ತೇನೆ. ಶನೀಶ್ವರ ಮಂದಿರವು 1990ರಲ್ಲಿ ಪದವು ಹಿಂದೂ ಯುವ ಸೇನೆಯ ನೇತೃತ್ವದಲ್ಲಿ ರಾಮಚಂದ್ರ ಚೌಟರವರ ಅಧ್ಯಕ್ಷತೆಯಲ್ಲಿ 90ರಲ್ಲಿ ಕೈಕಂಬದಲ್ಲಿ ಒಂದು ಅಶ್ವತ್ಥ ಕಟ್ಟೆ ಉಂಟು, ಅಲ್ಲಿ ಸ್ಥಾಪನೆಗೊಂಡು 10 ವರ್ಷ ಅಲ್ಲೇ ಶನೀಶ್ವರ ಪೂಜೆ ಆಗಿ ಇದ್ದುಕೊಂಡು, ನಂತರ ಇಲ್ಲಿ 2000ನೇ ಇಸವಿಯಲ್ಲಿ ಸಗ್ರಹಮುಖ ಶನೀಶ್ವರ ಯಾಗ ಅಂತ ಇದೇ ಈ ಮೈದಾನದಲ್ಲಿ ಇಲ್ಲಿ ಮಾಡಿದೆ. 3 ದಿನದ್ದು ಬಹಳ ಅಭೂತಪೂರ್ವವಾಗಿ ಆಗಿದೆ ಅದು. ಅದರ ನಂತರ 2002ರಲ್ಲಿ ಇದೊಂದು ಅಲ್ಲಿ ಶನೀಶ್ವರ ಮಂದಿರವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ರು ರಾಮಚಂದ್ರ ಚೌಟ. ಇದರಲ್ಲಿ ಮಂದಿರ ಸ್ಥಾಪನೆ ಮಾಡಿದ ಮೇಲೆ ನಿತ್ಯ ಶನಿವಾರ ಶನಿ ಪೂಜೆ ಆಗ್ತಿತ್ತು, ದಿನಾಲು ಪೂಜೆ ಆಗ್ತಾ ಇತ್ತು. ಶನಿವಾರ ಶನಿ ಪೂಜೆ ಆಗಿಕೊಂಡು ಅನ್ನ ಸಂತರ್ಪಣೆ ಕಾರ್ಯ ನಿರಂತರವಾಗಿ ನಡೀತಾ ಇತ್ತು. ಕೊರೋನಾ ಬಂದಂತ ಸಂದರ್ಭದಲ್ಲಿ ಅನ್ನದಾನ ನಿಂತ ನಂತರ ನಾವು ಮಾಡಲಿಲ್ಲ. ಅದ್ರ ನಂತರ 2018ರಲ್ಲಿ ಶನೀಶ್ವರ ಯಾಗ 2018ರಲ್ಲಿ ಬಹಳ ಅದ್ದೂರಿಯಾಗಿ ನಡೆದಿದೆ. ಇಲ್ಲಿ 7 ದಿನದ ಶನೀಶ್ವರ ಯಾಗ ಲೋಕ ಕಲ್ಯಾಣ ತಗೋ ನಡೆದಿದೆ. ಆಗ ಇಡೀ ಪರಿಸರದ ಜನರು, ದೂರ ರಾಜ್ಯಗಳಿಂದ, ಜಿಲ್ಲೆಗಳಿಂದ ಜನರೆಲ್ಲ ಬಂದಿದ್ದಾರೆ. 7 ದಿನ ಅಂದ್ರೆ ವಿವಿಧ ವೈದಿಕ ಸಂಪ್ರದಾಯಗಳು, ಅಭೂತಪೂರ್ವ ದೃಶ್ಯ, ಭಕ್ತ ಭಾವುಕರನ್ನೆಲ್ಲ ನವಿರೇಡಿಸುವಂತಹ ಒಂದು ಕಾರ್ಯಕ್ರಮ ಆಗಿತ್ತದು. ನಾವೆಲ್ಲ ಇಲ್ಲೇ ಈ ಪರಿಸರದ, ಈ ಪದವು ಮೇಗಿನ ಪರಿಸರದವರು, ಸಾರ್ವಜನಿಕರು, MLAಗಳು ಎಲ್ಲರೂ ಸಹಕಾರದಿಂದ ಅದು ಬಹಳ ಉತ್ತಮ ರೀತಿಯಲ್ಲಿ ನಡೆದಿದೆ. ಅದರ ನಂತರ 2000 ಕೊರೋನಾ ಬಂದ ನಂತರ ನಮ್ಮ ಇದರ ಅಧ್ಯಕ್ಷರಾದ ರಾಮಚಂದ್ರ ಚೌಟರವರು ಒಂದು ಸಂಕಲ್ಪ ಮಾಡಿದ್ರು. ಇಷ್ಟೆಲ್ಲ ವ್ಯವಸ್ಥಿತವಾಗಿ ನಡೀತಿರುವಾಗ ಇಲ್ಲಿ ಸ್ಥಳದ ಅವಕಾಶ ಕಡಿಮೆ ಆಯಿತು. ಅದಕ್ಕೆಲ್ಲ ಪ್ರಮುಖರನ್ನು ಸೇರಿಕೊಂಡು ಇಲ್ಲಿ ಒಂದು ಸಭೆಯನ್ನು ನಡೆಸಿ, ಇನ್ನೂ ಇದೊಂದು ಶನೀಶ್ವರ ದೇವಸ್ಥಾನವನ್ನಾಗಿ ಮಾಡುವಂಥ ಒಂದು ಸಭೆ ನಡೆಸಿ 2021ರಲ್ಲಿ ಅವರ ಸಂಕಲ್ಪದ ಪ್ರಕಾರ ಇಷ್ಟರವರೆಗೆ ನಡೆದುಕೊಂಡು ಬಂದಿದೆ. ಅದ್ರ ಬಗ್ಗೆ ಈಗೆಲ್ಲ ನಮ್ಮ MP ಅವರು ಹೇಳಿದರು, ನಮ್ಮ ಶಾಸಕರು ವಿಷಯ ತಿಳಿಸಿದರು. 2019ರಲ್ಲಿ ಹೊರ ಕಾಣಿಕೆ ನಡೀತದೆ. ಹೊರ ಕಾಣಿಕೆ ಶರವ ದೇವಸ್ಥಾನದಿಂದ ನಡೆಯುವುದು. ತಾವೆಲ್ಲರೂ ಭಾಗವಹಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಶನೀಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಏಪ್ರಿಲ್ 18ರಿಂದ 24ನೇ ತಾರೀಕುವರೆಗೆ ನಡೆಯುತ್ತಿದೆ. ಅದರ ವ್ಯವಸ್ಥೆಯಾಗಿ ದೇವಸ್ಥಾನ ಈಗಾಗಲೇ ನಿರ್ಮಾಣ ಆಗಿದೆ. ನಾಡಿದ್ದು ನಡೆಯುವ ಬ್ರಹ್ಮಕಲಶೋತ್ಸವಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳು, ಉಗ್ರಾಣ ಇರ್ಬೋದು, ಅನ್ನ ಸಂತರ್ಪಣೆ ವ್ಯವಸ್ಥೆ ಇರ್ಬೋದು, ಸಭಾ ಕಾರ್ಯಕ್ರಮದ ವ್ಯವಸ್ಥೆ ಇರ್ಬೋದು, ಹೋಮ ಇತ್ಯಾದಿ ಯಾಗದ ಬಗ್ಗೆ ವ್ಯವಸ್ಥೆಗಳು, ಎಲ್ಲವೂ ವ್ಯವಸ್ಥೆಗಳು ಆಗಿದೆ. ಅದರ ಬಗ್ಗೆ ಕೆಲಸ ಕಾರ್ಯಗಳು ಈಗಾಗಲೇ ನಡೆದಿದೆ. ಅದರ ಒಟ್ಟಿಗೆ ದೇವಸ್ಥಾನ ಹಿಂದೆ 1990ರಲ್ಲಿ ಶನೀಶ್ವರ ಪೂಜೆ ಆಗುವ ಮುಖಾಂತರ, ಹಿಂದೂ ದೇವಸ್ಥಾನ ಆಗುವ ಮುಖಾಂತರ ಇದು ಪ್ರಾರಂಭ ಆಯಿತು. ಆನಂತರ 2 ಸರಿ ಸಗ್ರಹಮುಖ ಶನೀಶ್ವರ ಯಾಗ 2000 ಇಸ್ವಿ ಮತ್ತು 2018 ಇಸ್ವಿ 2 ಯಾಗಗಳಾಗಿದೆ. ಆನಂತರ ಸಣ್ಣ ಮಂದಿರ ಇತ್ತು, 400 ಸ್ಕ್ವೇರ್ ಫೀಟ್ ಒಂದು ಮಂದಿರ ಇತ್ತು. ಆನಂತರ ಈ ಎಲ್ಲ ಕಾರ್ಯಕ್ರಮಗಳಾದ ನಂತರ ದೇವಸ್ಥಾನ ನಿರ್ಮಾಣಕ್ಕೆ ನಾವು ಕೈ ಹಾಕಿ ಈಗ ದೇವಸ್ಥಾನ ನಿರ್ಮಾಣ ಆಗಿದೆ. ಸುತ್ತಮುತ್ತ ಎಲ್ಲ ಸ್ಥಳವನ್ನು ಕ್ರಯ ಅಂದರೆ ಈಗಾಗಲೇ 12 ಸೆನ್ಸ್ ಜಾಗ ಇದೆ, 20 ಸೆನ್ಸ್ ಜಾಗ ಕ್ರಯಕ್ಕೆ ತಗೊಳ್ಳಿಕ್ಕಿದೆ. ಈ ಎಲ್ಲ ಕಾರ್ಯಗಳು ಆಗ್ತಾ ಇದೆ. ನಾಡಿದ್ದು ನಡೆಯುವಂತಹ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ, ಎಲ್ಲ ಬೇರೆ ಬೇರೆ ಜಿಲ್ಲೆಯವರು ಸಹಕಾರ ಕೊಡಬೇಕಂತೇಳಿ ದೃಶ್ಯ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೇವೆ. ಹಿಂದೂ ಯುವ ಸೇನದ ವತಿಯಿಂದ ಈ ಪದವಮೇಗಿನ ಪರಿಸರಡು ನಡಪುನಂಚಿನ ಶನೀಶ್ವರ ಯಾಗನು ಮಾತ ಊರ್ದ ಪರ ಊರ್ದ ಬೊಂಬಾಯಿದಕ್ಕೂ ಮಾತ ಸೇರಿದು ಪೊರ್ಲು ದೇವಸ್ಥಾನ ಒಟ್ಟು ಪಂಪಿನ ಒಂದು ಚಿಂತನೆ ಮಲ್ತಿ ಪ್ರಕಾರ ದೇವರಿ ಮಾತೇರನ್ನ ಕೈಟಿಟ್ಟು ಈ ದೇವಸ್ಥಾನವನ್ನು ಪೊರ್ಲುಡು ಮಲ್ಪಾರು ಪಂಪಿನ ಧೈರ್ಯ ಮಾತೇರಲ್ಲೊಂದು ಇತ್ತೆ ಐಕ್ ಬೋಳಾಪಿನ ಮಾತ ಕಾರ್ಯಕ್ರಮ ಮಾತ್ರ ನಡುತ್ತಿಂದು ಐಕ್ ಅಗತ್ಯವಾದ ನನ್ನ ಈ ಜಾಗನು ಬೇತೆಯರ್ಲ ಗೆತ್ತೊಂಡ ಬೊಕ್ಕ ದೇವಸ್ಥಾನಕ್ಕೆ ಬರ್ಪುನ ಹಾಕ್ಲಿ ಮುಲ್ಪ ತೊಂದರೆ ಆಪುನಟೆ ಒಂಜಿ ಅಶ್ವತ್ಥ ಮರಲ್ಲ ಆಂಡ ಆ ಪೂಜೆ ಪುರಸ್ಕಾರ ಪರಿಪೂರ್ಣ ಆಪುನ ಪಂಪಿನ ಒಂಜಿ ಚಿಂತನೆ ಪ್ರಕಾರ ನನ್ನ ಒಂಜಿ 20 ಸೆನ್ಸ್ ಜಾಗದ ತೊನ್ನಂಚಿನ ಒಂಜಿ ವ್ಯವಸ್ಥೆ ಮಾಡ್ತೊಂದಿಲ್ಲರ ಐಕ್ ದಾನಿಲ್ನ ಮಾತ ಸಹಕಾರ ಕೇಂದ್ರದು ಮಾತ ದಾನಿಲ್ಲ ಆ ಶನೀಶ್ವರ ದೇವರನ್ನ ಪೂಜೆ ಮಾಡ್ಕೊಂಡು ಅವಕಾಶ ಉಪ್ಪಡು ಶನೀಶ್ವರ ದೇವರಿಗೆ ಮಾದರಿಲ್ಲ ಎಡ್ಡ ಮಾಡ್ಪಾಡು ಈ ದೇವಸ್ಥಾನ ಪೊರ್ಲುಡು ಆ ದೇವರು ಮಾತರ್ನ ಕೈಟ್ಲ ನೇನು ಎಲ್ಲ ಬ್ರಹ್ಮಕಲಶ ಆಯ್ಪಕ್ಕ ಮಾತರೇಕಲ ಅಕಲ್ನ ಕಷ್ಟ ಪರಿಹಾರ ಹಾಕಲಿಕ್ಕೆ ಆ ದೇವರು ಅನುಗ್ರಹ ಮಾಡ್ಪಾಡು ನಿಖಲ ಮುಖಾಂತರ ಅಂತ ನಾನು